ನರೇಂದ್ರ ಸ್ವಾಮಿಗೆ ಸಚಿವ ಸ್ಥಾನ ಸಿಕ್ಕಿದ್ದಕ್ಕೆ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಮಳವಳ್ಳಿ ಶಾಸಕನಿಗೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬರ್ತಿದೆ. ನರೇಂದ್ರ ಸ್ವಾಮಿಗೆ ಹೂಮಾಲೆ ಹಾಕಿ ಸಂಭ್ರಮಿಸಿದ್ದಾರೆ ಅಭಿಮಾನಿಗಳು. ಪಿಎಂ ನರೇಂದ್ರ ಸ್ವಾಮಿಗೆ ಸಚಿವ ಸ್ಥಾನ ಸಿಕ್ಕಿದ್ದಕ್ಕೆ ಸಂಭ್ರಮ ಆಚರಣೆ ನಡೀತಾ ಇದೆ. ಮಳವಳ್ಳಿ ಶಾಸಕನಿಗೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ನರೇಂದ್ರ ಸ್ವಾಮಿಗೆ ಹೂಮಾಲೆ ಹಾಕಿ ಅಭಿಮಾನಿಗಳು ಸಂಭ್ರಮ ಪಡ್ತಾ ಇದ್ದಾರೆ. ಮಂಡ್ಯ ಮಳವಳ್ಳಿಯಿಂದ ಬಂದು ಸಚಿವರಿಗೆ ಅಭಿನಂದನೆಯನ್ನ ತಿಳಿಸ್ತಾ ಇದ್ದಾರೆ. ಇನ್ನು ನರೇಂದ್ರ ಸ್ವಾಮಿ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದ್ದಕ್ಕೆ ಜೈಕಾರ ಹಾಕಿ ಕಾರ್ಯಕರ್ತರು ಸಂಭ್ರಮ ಪಡ್ತಾ ಇದ್ದಾರೆ. ನರೇಂದ್ರ ಸ್ವಾಮಿ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ಕೊಡುವಂತೆ ಪಟ್ಟು ಹಿಡಿದಿದ್ದಾರೆ. ಇದೀಗ ಅಭಿಮಾನಿಗಳು ತಮ್ಮ ನೆಚ್ಚಿನ ನಾಯಕನಿಗೆ ಸಮಾಜ ಕಲ್ಯಾಣ ಇಲಾಖೆ ನೀಡುವಂತೆ ಆಗ್ರಹಿಸುತ್ತಿದ್ದಾರೆ. ಇನ್ನು ಸಚಿವ ಸ್ಥಾನ ಸಿಕ್ಕಿದ್ದಕ್ಕೆ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಪಿಎಂ ನರೇಂದ್ರ ಸ್ವಾಮಿ ಅವರು. ರಾಹುಲ್ ಗಾಂಧಿಯನ್ನ ಪ್ರಧಾನಿ ಮಾಡುವುದೇ ನಮ್ಮ ಗುರಿ ಅಂತ ಹೇಳಿದ್ದಾರೆ. 2028-29ಕ್ಕೆ ಕಾಂಗ್ರೆಸ್ ಸರ್ಕಾರ ರಾಜ್ಯ ಮತ್ತು ದೇಶದಲ್ಲಿ ಅಧಿಕಾರಕ್ಕೆ ಬರಬೇಕು, ಅದು ನಮ್ಮ ಗುರಿ ಅಂತ ಹೇಳಿದ್ದಾರೆ. ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ತರಲು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಇಬ್ಬರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ನಾನು ಚಲುವರಾಯಸ್ವಾಮಿ ಜೋಡೆತ್ತಿನಂತೆ ಕೆಲಸ ಮಾಡ್ತೀವಿ, ಕಾವೇರಿ ನೀರಿನ ಸಮಸ್ಯೆ ಬಗೆಹರಿಸಲು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೇಕೆದಾಟು ಯೋಜನೆ ಜಾರಿ ಮಾಡೋದು ನಮ್ಮ ಗುರಿಯಾಗಿದೆ. ಹೀಗಂತ ನಮ್ಮ ಗ್ಯಾರಂಟಿ ನ್ಯೂಸ್ಗೆ ಸಚಿವ ಪಿಎಂ ನರೇಂದ್ರ ಸ್ವಾಮಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಮೊದಲ ಬಾರಿ ಸಚಿವರಾಗಿದ್ದಾರೆ ಪಿಎಂ ನರೇಂದ್ರ ಸ್ವಾಮಿ ಅವರು. ಹಾಗಾಗಿ ಅವರ ಅಭಿಮಾನಿಗಳು ಸಾಕಷ್ಟು ಸಂಭ್ರಮದಿಂದ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ನೆಚ್ಚಿನ ನಾಯಕ ಆಗಿದ್ದಕ್ಕೆ ಅಭಿನಂದನೆಯನ್ನ ತಿಳಿಸ್ತಾ ಇದ್ದಾರೆ. ಹೂವಿನ ಹಾರ ಹಾಕಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಇನ್ನು ತಮ್ಮ ನೆಚ್ಚಿನ ನಾಯಕನಿಗೆ ಸಮಾಜ ಕಲ್ಯಾಣ ಇಲಾಖೆ ಖಾತೆ ಕೊಡುವಂತೆ ಕೂಡ ಪಟ್ಟು ಹಿಡಿತಾ ಇದ್ದಾರೆ. ಹಾಗೆ ಸಚಿವ ಸ್ಥಾನ ಸಿಕ್ಕಿದ್ದಕ್ಕೆ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಪಿಎಂ ನರೇಂದ್ರ ಸ್ವಾಮಿ ಅವರು. ಮತ್ತೆ ತಮ್ಮ ಮುಂದಿನ ಯೋಜನೆಗಳೇನು, ಗುರಿಗಳೇನು ಅನ್ನೋದನ್ನು ಕೂಡ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಪ್ರಧಾನಿ ಮಾಡೋದೇ ನಮ್ಮ ಗುರಿ. ಮತ್ತೆ 2028-29ಕ್ಕೆ ಕಾಂಗ್ರೆಸ್ ಸರ್ಕಾರವನ್ನ ರಾಜ್ಯದಲ್ಲಿ ಮತ್ತೆ ಕೇಂದ್ರದಲ್ಲಿ ಎರಡೂ ಕಡೆ ಅಧಿಕಾರಕ್ಕೆ ತರಬೇಕು. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಮಾಡ್ತೇವೆ. ಮಂಡ್ಯ ಜಿಲ್ಲೆಯಲ್ಲಿ ಇಬ್ಬರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ನನಗೆ ಮತ್ತೆ ಚಲುವರಾಯಸ್ವಾಮಿ ಅವರಿಗೆ. ನಾವಿಬ್ರು ಜೋಡೆತ್ತಿನಂತೆ ಕೆಲಸ ಮಾಡ್ತೇವೆ. ಇನ್ನು ಈಗ ಸಮಸ್ಯೆ ಆಗಿರುವಂತಹ ಕಾವೇರಿ ನೀರಿನ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ, ಕೆಲಸ ಮಾಡ್ತೀವಿ. ಅದಕ್ಕೋಸ್ಕರ ಜೊತೆಗೆ ಮೇಕೆದಾಟು ಯೋಜನೆಯನ್ನ ಜಾರಿ ಮಾಡೋದು ನಮ್ಮ ಗುರಿಯಾಗಿದೆ ಅಂತ ಹೇಳಿ ತಮ್ಮ ಸಂತಸವನ್ನ ನಮ್ಮ ಗ್ಯಾರಂಟಿ ನ್ಯೂಸ್ ಒಂದಿಗೆ ಹಂಚಿಕೊಂಡಿದ್ದಾರೆ ಸಚಿವ ಪಿಎಂ ನರೇಂದ್ರ ಸ್ವಾಮಿ ಅವರು. ಮಂಡ್ಯ ಅಂದರೆ ಇಡೀ ಇಂಡಿಯಾಕ್ಕೆ ಗೊತ್ತು. ಹೀಗಾಗಿ ಮಂಡ್ಯ ಜಿಲ್ಲೆಯಲ್ಲಿ ಈ ಬಾರಿ ಸಚಿವರಾಗಲಿಕ್ಕೆ ಸಾಕಷ್ಟು ಪೈಪೋಟಿ ಆಗ್ತಾ ಇತ್ತು. ಆದರೆ ಈ ಬಾರಿ ನಿರೀಕ್ಷೆಯಂತೆ ನರೇಂದ್ರ ಸ್ವಾಮಿ ಅವರು ಸಚಿವರಾಗಿದ್ದಾರೆ. ಇದೀಗ ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲಿಗೆ ತಮಗೆ ಕಂಗ್ರ್ಯಾಚುಲೇಷನ್. ಇವತ್ತು ಹೈಕಮಾಂಡ್ನಿಂದ ಪಟ್ಟಿ ಬಿಡುಗಡೆ ಆದಂಥ ಸಂದರ್ಭದಲ್ಲಿ ಮೊದಲ ಹೆಸರೇ ತಮ್ಮದಿತ್ತು, ಏನು ಹೇಳ್ತೀರಾ? ನಮ್ಮ ಪಕ್ಷದ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಮ್ಮ ಲೋಕಸಭೆಯ ವಿರೋಧ ಪಕ್ಷದ ನಾಯಕರು, ಭವಿಷ್ಯತ್ತಿನ ಪ್ರಧಾನಿ ರಾಹುಲ್ ಗಾಂಧಿಯವರು, ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ನಮ್ಮ ನಾಯಕರು ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಎಲ್ಲರೂ ಸೇರಿ ನಮ್ಮ ಪಕ್ಷದ
AICC ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಅವರು, ಸುರ್ಜೇವಾಲ್ ಅವರು ಎಲ್ಲರ ಒಂದು ಒಮ್ಮತಾಭಿಪ್ರಾಯದಲ್ಲಿ ಇವತ್ತಿನ ಒಂದು ಸಂಪುಟವನ್ನು ವಿಸ್ತಾರ ಮಾಡಲಿಕ್ಕೆ ತೀರ್ಮಾನ ಕೈಗೊಂಡಿದ್ದಾರೆ. ಏನು ನಂಬಿಕೆ ಇಟ್ಟು ನನಗೆ ಈ ಜವಾಬ್ದಾರಿ ಕೊಟ್ಟಿದ್ದಾರೆ. ನಾನು ವಿದ್ಯಾರ್ಥಿ ದಶೆಯಿಂದ ಕಾಂಗ್ರೆಸ್ನ ಕಟ್ಟಾಳಾಗಿ ಏನು ನಾನು ದುಡಿಮೆ ಮಾಡಿದ್ದೇನೆ. ಹೆಚ್ಚಿನ ಜವಾಬ್ದಾರಿಯಲ್ಲಿ ಇವತ್ತು 2028ಕ್ಕೆ ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರುವಂಥ ರೀತಿಯಲ್ಲಿ 2029ರಲ್ಲಿ ನಮ್ಮೆಲ್ಲರ ಕನಸು ಸನ್ಮಾನ್ಯ ರಾಹುಲ್ ಗಾಂಧಿಯವರು ಈ ರಾಷ್ಟ್ರದ ಪ್ರಧಾನಿ ಆಗಬೇಕು ಅಂತಕ್ಕಂಥದ್ದು ಇವತ್ತಿನ ಯುವ ಜನತೆ ಬೇಡಿಕೆಯೂ ಹೌದು. ಈ ರಾಷ್ಟ್ರದ ಬಹುಜನರ ಬೇಡಿಕೆ ಆಗಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ಇಡೀ ರಾಷ್ಟ್ರದಲ್ಲಿ ಆ ಒಂದು ಜವಾಬ್ದಾರಿನ ನಿಭಾಯಿಸುವಂಥ ಒಂದು ಸವಾಲು ನಮ್ಮ ಮುಂದಿದೆ. ಇಲ್ಲಿಯವರೆಗೆ ಏನು ರಾಷ್ಟ್ರ ಸ್ವತಂತ್ರ ಪೂರ್ವದಲ್ಲಿ, ಸ್ವತಂತ್ರ ನಂತರ ದೇಶಕ್ಕೆ ಕೊಡುಗೆಯನ್ನು ನೀಡಿ ಸದೃಢ ಒಂದು ಪಕ್ಷ, ಒಂದು ಸದೃಢ ದೇಶವನ್ನು ಯಾವ ರೀತಿ ನಿರ್ಮಾಣ ಮಾಡ್ತೋ ಅದನ್ನು ಕಳೆದ ಒಂದು 12 ವರ್ಷದಿಂದ ಯಾವ ರೀತಿಯಲ್ಲಿ ತಪ್ಪು ದಾರಿಗೆ ಎಳೆದಿದ್ದಾರೆ ಅನ್ನೋದು ಇವಾಗ ಜನಗಳಿಗೆ ಮನವರಿಕೆ ಆಗಿದೆ. ಯುವ ಪೀಳಿಗೆ ಕಪಟತೆಯನ್ನು ನಂಬೋದಿಲ್ಲ, ಪ್ರಾಮಾಣಿಕತೆ ಮತ್ತು ಜನಪರವಾದಂಥ ಆಡಳಿತವನ್ನು ಬಯಸ್ತಾರೆ. ಯುವಕರ ಒಂದು ಕನಸುಗಳ ಜೊತೆಯಲ್ಲಿ ಯಾರೂ ಚೆಲ್ಲಾಟ ಆಡಬಾರ್ದು. ಆ ಯುವಕರ ಭವಿಷ್ಯಕ್ಕೆ ಒಂದು ನಾಯಕತ್ವವನ್ನು ಕೊಡಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು ಈ ರಾಷ್ಟ್ರದಲ್ಲಿ ಅದು ರಾಹುಲ್ ಗಾಂಧಿ. ಅವರಿಗೆ ನಾವು ನಮ್ಮ ಸರ್ವ ಒಂದು ತ್ಯಾಗವನ್ನು ಮಾಡಿ ಈ ರಾಷ್ಟ್ರವನ್ನು ಬಲಿಷ್ಠವಾಗಿ ಕಟ್ಟಲಿಕ್ಕೆ ಭವಿಷ್ಯತ್ತಿನ ನಾಯಕನನ್ನು ರೂಪಿಸೋದಕ್ಕೆ ನಾವೆಲ್ಲರೂ ಒಟ್ಟಾಗಿ ದುಡಿತೀವಿ. ತಾವು ಒಂದು ಶಬ್ದವನ್ನು ಮಾಡಿದ್ರಿ, ಕಾಂಗ್ರೆಸ್ ಪಕ್ಷದಲ್ಲೇ ಸಚಿವನಾಗ್ತೀನಿ, ಸಚಿವನಾಗುವವರೆಗೂ ಸಹ ಯಾವುದೇ ರೀತಿಯಂಥ ಹೂಮಾಲೆಗಳನ್ನು ಸ್ವೀಕರಿಸಲ್ಲ ಅಂತ ಹೇಳಿದ್ರಿ. ಇವತ್ತು ತಮ್ಮ ಕಾರ್ಯಕರ್ತರ ಆಶೆಯನ್ನು ಈಡೇರಿದೆ, ತಾವೇನು ಹೇಳ್ತೀರಿ? ಸಹಜವಾಗಿ ನಾನೇನು ಅಂತಂದರೆ ನನ್ನಷ್ಟಕ್ಕೆ ನಾನೇ ಒಂದು ಚೌಕಟ್ಟನ್ನು ಹಾಕ್ಕೊಂಡಿದ್ದೆ. ನಾನೇನು ಬೇರೆ ಯಾವುದೋ ಮಾತುಕತೆಯಲ್ಲಿ ಏನಿರಲಿಲ್ಲ. ಪಕ್ಷ ಯಾವತ್ತು ನನಗೆ ಅವಕಾಶ ಕೊಡುತ್ತೆ ಅಲ್ಲಿ ತನಕ ನಾನು ಈ ರೀತಿಯಲ್ಲಿ ಇರೋಣ, ದುಡಿಮೆ ಪಕ್ಷದ ಮಾಡ್ತಾ ಇರೋಣ. ಅದ್ರ ಜೊತೆಯಲ್ಲಿ ಪಕ್ಷ ನನಗೆ ಭರವಸೆ ಇತ್ತು ಒಂದಲ್ಲ ಒಂದು ದಿವಸ ನನಗೆ ಅವಕಾಶ ಕೊಡ್ತದೆ ಅಂತ. ಅದು ತಡವಾದರೂ ಇವತ್ತು ನೆರವೇರಿದೆ. ಅಲ್ಲ, ಇವತ್ತು ಕಾರ್ಯಕರ್ತರು ಅಭಿಮಾನದಿಂದ, ಪ್ರೀತಿ ವಿಶ್ವಾಸದಿಂದ ಹೂಮಾಲೆ ಹಾಕಿದ್ರೆ ಇನ್ನು ಮುಂದೆ ಸ್ವೀಕರಿಸ್ತೀರಾ ಅಂತ? ಸಹಜವಾಗಿ ನಾನು ಹೇಳಿದ ಮಾತಿನಂತೆ ಇನ್ನು ಮುಂದೆ ಯಾವುದೇ ಒಂದು ಅಡಚಣೆಗಳಿಲ್ಲ. ತಾವು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಇದ್ದಂಥ ಸಂದರ್ಭದಲ್ಲೂ ಸಹ ಸಾಕಷ್ಟು ಉತ್ತಮವಾದಂಥ ಕೆಲಸವನ್ನು ಮಾಡಿದ್ರಿ. ಸಹಜವಾಗಿ ದಲಿತ ಸಮುದಾಯಕ್ಕೆ ಸಮಾಜ ಕಲ್ಯಾಣ ಖಾತೆಯನ್ನು ಕೊಡಬೇಕು ಅನ್ನುವಂಥ ಮಾತುಗಳು ಅವ್ರಿಗೆ ಕೊಡ್ತಾ ಬಂದಿರುವಂಥದ್ದು. ತಾವು ಆ ಖಾತೆಯ ಮೇಲೆ ನಿರೀಕ್ಷೆ ಮಾಡ್ತೀರಾ? ಆ ಖಾತೆಯನ್ನು ಕೊಟ್ಟರೆ ನಿಭಾಯಿಸ್ತೀರಾ? ಪಕ್ಷದ ತೀರ್ಮಾನಕ್ಕೆ ನಾನು ಬದ್ಧ. ಅವರು ಯಾವುದೇ ಜವಾಬ್ದಾರಿ ಕೊಟ್ಟರು ನಾನು ನಿಭಾಯಿಸೋದಕ್ಕೆ ತಯಾರಿದ್ದೀನಿ. ನಾವು ಹೀಗೆ ಅಂತ ನಾವು ಕಾಂಗ್ರೆಸ್ಸಿಗರು ಯಾವತ್ತೂ ಇಲ್ಲ. ಮನೆಯ ಮಕ್ಕಳು ನಾವು ಹಿರಿಯರ ಆಣತಿಯಂತೆ ನಾವು ನಡ್ಕೋತೀವಿ. ಇದರಲ್ಲಿ ಯಾವುದೇ ಥರವಾದಂಥ ಒಂದು ಆಸೆ, ಆಮಿಷ, ಆ ರೀತಿಯ ವಿಚಾರಗಳು ಇಲ್ಲಿ ಬರೋದಿಲ್ಲ. ಇಲ್ಲಿ ಜವಾಬ್ದಾರಿ ಒಟ್ಟಾಗಿ ಒಂದು ತಂಡವಾಗಿ ಈ ಸರ್ಕಾರದಲ್ಲಿ ನಾವೆಲ್ಲರೂ ಜನಾಭಿಪ್ರಾಯವನ್ನು ಕಾಂಗ್ರೆಸ್ ಎಡೆಗೆ ಎಳೆಯುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಆ ಒಂದು ಪ್ರಾಮಾಣಿಕ ಕೆಲಸ ಯಶಸ್ಸನ್ನು ಪಡಿಬೇಕಾದ್ರೆ ಸಾಕಷ್ಟು ಪರಿಶ್ರಮ ಬೇಕಾಗಿದೆ. ಆ ದಿಕ್ಕಿನತ್ತ ಹೆಜ್ಜೆ ಇಡೋದಕ್ಕೆ ನಾವು ಪ್ರಾರಂಭ ಮಾಡ್ತೀವಿ. ಅಲ್ಲ, ಇಡೀ ತಮ್ಮ ಸಮುದಾಯ ಆಗಿರ್ಬೋದು, ತಮ್ಮ ಕ್ಷೇತ್ರದ ಕಾರ್ಯಕರ್ತರಾಗಿರ್ಬೋದು, ಮಂಡ್ಯ ಜಿಲ್ಲೆ ಅಭಿಮಾನಿಗಳು ಎಲ್ಲರೂ ಸಹ ನರೇಂದ್ರ ಸ್ವಾಮಿ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ಖಾತೆಯನ್ನು ಕೊಡಬೇಕು ಅಂತ ಕೇಳ್ತಾ ಇರುವಂಥದ್ದು. ಸರ್, ತಾವೇನಾದರೂ ರಿಕ್ವೆಸ್ಟ್ ಮಾಡಿ ಆ ಖಾತೆಯನ್ನು ಕೇಳ್ತೀರಾ ಅಂತ? ನಮ್ಮ ಪಕ್ಷದ ಅಖಿಲ ಭಾರತ ಅಧ್ಯಕ್ಷರೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಅವರು ನಮ್ಮವರೇ. ಹಾಗಿರೋದ್ರಿಂದ ನಾವು ಯಾವುದನ್ನಾದ್ರು ಬೇಡಿಕೆ ಇಡೋದು ಅಪ್ರಸ್ತುತ ಅನ್ನೋದು ನನ್ನ ಒಂದು. ಅವ್ರಿಗೆಲ್ಲವೂ ಅರ್ಥ ಇದೆ ಯಾರಿಗೆ ಏನು ಜವಾಬ್ದಾರಿ ಕೊಡಬೇಕು ಅಂತ. ಕೇಳಿ ಪಡ್ಕೊಳ್ಳೋದಕ್ಕಿಂತ ಅವರು ಕೊಟ್ಟದ್ದಕ್ಕೆ ಒಂದು ಅರ್ಥ ಕೊಡುವಂಥ ಕೆಲಸ ಮಾಡಬೇಕು ಅನ್ನೋದು ನಾನು. ಥ್ಯಾಂಕ್ ಯು ಸರ್. ಇದಿಷ್ಟು ನೂತನವಾಗಿ ಸಚಿವರಾಗಿರ್ತಕ್ಕಂಥ ನರೇಂದ್ರ ಸ್ವಾಮಿ ಅವರ ಮಾತುಗಳು. ಕ್ಯಾಮ್ರಾಮನ್ ಕುಶಾಲ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.